ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ನೋಡ್ಬೋದು ಇವತ್ತಿನ ವಿಡಿಯೋದಲ್ಲಿ ಸ್ಟಡಿ ಪ್ಲಾನ್ ಸಕ್ಸಸ್ ಅಂದರೆ ಯಾರ್ಯಾರು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಹುದ್ದೆಗಳಿಗೆ ಯಾರ್ಯಾರು ಅಧ್ಯಯನ ಮಾಡ್ತಿದ್ರು ಅವರು ಪ್ರಮುಖವಾಗಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಯಾಕಂದರೆ ನಾನು ಹೇಳ್ತಿದ್ದೀನಿ ಆಲ್ ಇನ್ ಒನ್ ಎಂಬ ಒಂದು ಹೇಳ್ತಾ ಹೋಗ್ತೀನಿ. ಹೆಂಗಪ್ಪ ಅಂತಂದರೆ ಹಲವಾರು ರೀತಿಯಾಗಿರ್ತಕ್ಕಂಥ ಅಂದರೆ ಈಗ ಹುದ್ದೆಗಳು ಯಾವ್ಯಾವ ರೆಡಿ ಇದಪ್ಪ ಅಂದರೆ PSTR ಆಗಿರ್ಬೋದು, HSTR ಆಗಿರ್ಬೋದು ಮತ್ತು GPSTR ಎಕ್ಸಾಮ್ ಏನು ಮಾಡ್ತಾರಪ್ಪ, ಹುದ್ದೆಗಳು ಖಾಲಿ ಇವೆ ಮತ್ತು 18,000 ಹುದ್ದೆಗಳನ್ನು ತುಂಬಿಕೊಳ್ತೀವಿ. ಹಾಗಾದರೆ ಇವಾಗೆಲ್ಲ ಏನಪ್ಪ ಅಂದರೆ ಅಭ್ಯರ್ಥಿಗಳಿಗೆ ಒಂದು ಕನ್ಫ್ಯೂಸ್ ಬರ್ತಿದೆ. ಏನಪ್ಪ ಅಂದರೆ ನನಗೆ ಹಿಂದಿನ ವಿಡಿಯೋದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಕಾಮೆಂಟ್ಗಳು ಹಾಕಿದ್ರು, ಸರ್ ಯಾವ ಎಕ್ಸಾಮ್ಗೆ ಓದಬೇಕು, ನಾನು ಈ ಥರ ಹಲವಾರು ಕರೆದ್ರೆ ನಾವು ಯಾವ ಎಕ್ಸಾಮ್ಗೆ ಓದಿದ್ರೆ ಪಾಡ ಅನ್ನೋದಾದರೆ ಅಂತ ಪ್ರಶ್ನೆ ಕೇಳಿದ್ರು. ನಾನು ಹೇಳ್ತೀನಿ ಆಲ್ ಇನ್ ಒನ್ ಪ್ರಕಾರ ನಾನು ಏನು ಹೇಳ್ತಪ್ಪ ಅಂದರೆ ಹಲವಾರು ರೀತಿಯಾಗಿರ್ತಕ್ಕಂಥ ಕ್ವಾಲಿಫಿಕೇಶನ್ ಇರುತ್ತೆ. ಈಗ D.Ed B.Ed ಎರಡೂ ಮಾಡಿರ್ತಾರೆ ಒಬ್ಬರು, ಅಥವಾ B.Ed ಮಾಡಿ TET ಪಾಸ್ ಆಗಿರ್ತಾರೆ. ಹಾಗಾಗಿ ಅವರೆಲ್ಲರಿಗೂ ಕ್ವಾಲಿಫಿಕೇಶನ್ ಬರುತ್ತೆ. ಈಗ D.Ed B.Ed ಮಾಡಿ ಪೇಪರ್ 1 ಪೇಪರ್ 2 ಪಾಸ್ ಆದವ್ರಿಗೆ ಏನಪ್ಪ ಅಂದರೆ ಇವು 3 ಎಕ್ಸಾಮ್ ಬರೀಬೋದು. ಮತ್ತು B.Ed ಮಾಡಿದ್ರು ಅಷ್ಟೇ ಅಂದರೆ ಅವರು ಹೈಸ್ಕೂಲ್ ಟೀಚರ್ ಅಂದರೆ HSTR ಬರಿಬೋದು. ಮತ್ತು B.Ed ಮಾಡಿ TET ಪಾಸ್ ಆದವರು 2 ಬರಿಬೋದು, HSTR ಬರಿಬೋದು, GPSTR ಬರಿಬೋದು. ಆದರೆ PSTR ಅವ್ರಿಗೆ ಬರೋದಿಲ್ಲ B.Ed ಮಾಡಿದವ್ರಿಗೆ. ಹಾಗಾಗಿ ಈ ಥರ ಕ್ವಾಲಿಫಿಕೇಶನ್ ಇರೋರಿಗೆ ನಾನು ಏನಪ್ಪ ಅಂದರೆ ಮಲ್ಟಿಪಲ್ ಆಗಿರ್ತಕ್ಕಂಥ ಹುದ್ದೆಗಳು ಅದಾವು. ನಾನು ಯಾವ ಎಕ್ಸಾಮಿಗೆ ಅಂದರೆ ಒಂದೇ ಎಕ್ಸಾಮಿಗೆ ಓದಬೇಕು, ಯಾವ್ದು ಓದಬೇಕು ಅನ್ನೋದು ಅವ್ರ ತಲೆಯಲ್ಲಿ ಇರ್ತೈತಿ. ನಾನು ಹೇಳೋದಂದ್ರೆ 3 ಎಕ್ಸಾಮಿಗೆ ಓದಿ ಯಾರ್ಯಾರು ಕ್ವಾಲಿಫೈ ಇದ್ರು. ಇಲ್ಲ B.Ed ಮಾಡಿದವರು TET ಪೇಪರ್ 2 ಪಾಸ್ ಆದವರು 2 ಎಕ್ಸಾಮ್ಗೆ ಓದಿ, HSTR ಓದ್ರಿ, GPSTR ಓದಿ. ಯಾಕಂದರೆ ಸಿಲೆಬಸ್ ಪೇಪರ್ 1ನಲ್ಲಿ ಕಾಮನ್ ಸಬ್ಜೆಕ್ಟ್ ಅಂತೂ ಇದ್ದ ಇರ್ತೈತಿ, ಅವು ಎಲ್ಲವೂ ಸೇಮ್ ಇರ್ತವೆ. GPSTRನಲ್ಲಿ ಸೇಮ್ ಇರುತ್ತೆ, HSTRಲ್ಲಿ ಕೂಡ ಸೇಮ್ ಇರುತ್ತೆ. ಯಾವ ರೀತಿಯಾಗಿರ್ತಕ್ಕಂಥ ಸೇಮ್ ಇರುತ್ತೆ ಅಂದರೆ ನೀವು ಯಾವ ರೀತಿಯಾಗಿರ್ತಕ್ಕಂಥ ಆಲ್ ಇನ್ ಒನ್ ಸ್ಟಡಿ ಮಾಡಬೇಕು ಅನ್ನೋದಾದರೆ ನಾನು ಹೇಳ್ತಾ ಹೋಗ್ತೀನಿ. ನೋಡಿರಿ, ಕಾಮನ್ ಆದ ಸಬ್ಜೆಕ್ಟು ಈಗ GPSTRನಲ್ಲಿ HSTR ಕಾಮನ್ ಸಬ್ಜೆಕ್ಟಲ್ಲಿ ಪೇಪರ್ 1 ಬರುತ್ತೆ. ಅವ್ರೆಲ್ಲರಿಗೂ ಎಲ್ಲ ಮೆಥಡ್ನವ್ರಿಗೆ, ಸೋಷಿಯಲ್ ಮೆಥಡ್ವರಿಗೆ ಆಗಿರ್ಬೋದು, ಸೈನ್ಸ್ ಮೆಥಡ್ವರಿಗೆ ಆಗಿರ್ಬೋದು, ಏನಪ್ಪ ಅಂದರೆ ಒಂದೇ ರೀತಿಯಾಗಿರ್ತಕ್ಕಂತಹ ಒಂದು ಏನು ಪೇಪರ್ 1 ಕಾಮನ್ ಸಬ್ಜೆಕ್ಟ್ ಇರುತ್ತೆ. ಅಲ್ಲಿ ಸಬ್ಜೆಕ್ಟ್ನಲ್ಲಿ ಬಂದಾಗ ಯಾವ್ಯಾವ ಸಬ್ಜೆಕ್ಟ್ ಇರ್ತವೆ ನೋಡ್ಬೋದು. ಕನ್ನಡ ಇರುತ್ತೆ, ಇಂಗ್ಲೀಷ್ ಇರುತ್ತೆ, ಗಣಕಯಂತ್ರ ಇರುತ್ತೆ, ಶೈಕ್ಷಣಿಕ ಮನೋವಿಜ್ಞಾನ ಇರುತ್ತೆ, ಸಾಮಾನ್ಯ ಅಧ್ಯಯನ ಇರ್ತೈತೆ. ಇವು ಅದಲ್ಲಪ್ಪ ಎಷ್ಟು 5 ಆಗಿರ್ತಕ್ಕಂಥ ಸಬ್ಜೆಕ್ಟು. ಈ 3 ಆಗಿರ್ತಕ್ಕಂತಹ ಏನಪ್ಪ ಅಂದರೆ ಸ್ಕೂಲ್ ಟೀಚರ್ಸ್ ಅದಾವಲ್ಲ, ಇವು ಸ್ಕೂಲ್ ಟೀಚರ್ನಲ್ಲಿ ಕಾಮನ್ ಆಗಿರ್ತಕ್ಕಂಥ ಸಬ್ಜೆಕ್ಟ್. ಹಾಗಾದರೆ ನೀವು ಪೇಪರ್ನಲ್ಲಿ ಏನಪ್ಪ ಅಂದರೆ ಎಲ್ಲವಕ್ಕೂ ಒಂದು ಸಮಗ್ರವಾಗಿ ಒಂದೇ ಅಧ್ಯಯನ ಮಾಡಿಬಿಡಿ, ಎಲ್ಲ ಎಕ್ಸಾಮ್ಗೆ ಬರ್ತೈತೆ. ಸಪ್ರೇಟಾಗಿ ಓದೋ ಅವಶ್ಯಕತೆಯೇ ಇಲ್ಲ. ಸಪ್ರೇಟಾಗಿ ಓದಬೇಕಾಗಿದ್ದು ನೀವು ಏನಪ್ಪ ಸಬ್ಜೆಕ್ಟ್ ಪೇಪರ್ ಇರುತ್ತಲ್ಲ, ನೀವು ಯಾವ ಮೆಥಡ್ನವರು ಅವನ್ನ ಏನು ಪೇಪರ್ 2ನಲ್ಲಿ ಇರುತ್ತೋ ಅದನ್ನೇ ನೀವು ನೀಟಾಗಿ ಓದಿದ್ರೆ ಸಾಕು. ಮತ್ತು HSTRನಲ್ಲಿ GPSTRನಲ್ಲಿ ಪೇಪರ್ 3 ಬರುತ್ತೆ, ಅಲ್ಲಿ ಸೇಮ್ ಇರುತ್ತೆ, ಏನಲ್ಲ ವಿವರಣೆ ಅಂತ ಇರುತ್ತೆ. ನಿಮ್ಮ ಸಬ್ಜೆಕ್ಟ್ ಯಾವ ರೀತಿಯಾಗಿರ್ತಕ್ಕಂತಹ ಭಾಷಾ ಗ್ರಹಿಕೆ ಮತ್ತು ಭಾಷಾ ಸಾಮರ್ಥ್ಯ ಯಾವ ರೀತಿಯಾಗಿರ್ತಕ್ಕಂಥ ಬಳಸ್ತೀರಿ ಅನ್ನೋದ್ರ ಮ್ಯಾಗ ಅದು ನಿಂತಿರುತ್ತೆ. ನಾನು ನೋಡ್ಬೋದು. ಹಾಗಾದರೆ ನೀವು ಹೇಳ್ಬೋದು, ಸರ್ ಯಾವ ರೀತಿಯಾಗಿರ್ತಕ್ಕಂಥ ಓದಿ. ಈಗ ನೀವು ಹೇಳಿದ್ರೆ ಆಲ್ ಇನ್ ಒನ್ ನಾನು ಹೇಳ್ತೀನಿ. ಫಸ್ಟ್ ಕನ್ನಡ ಬರುತ್ತೆ. ಕನ್ನಡದಲ್ಲಿ ನೋಡ್ಬೋದು ಸಬ್ಜೆಕ್ಟ್ HSTRನಲ್ಲಿ ಸಬ್ಜೆಕ್ಟ್ ಪೇಪರ್ ಅಂತೂ ಇದ್ದೇ ಇರುತ್ತೆ. ಕನ್ನಡದಲ್ಲಿ ಓದಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲಾಸ್ ಇರಲ್ಲ. ಸಬ್ಜೆಕ್ಟ್ ಪೇಪರ್ ಅಲ್ಲಿ ಪೇಪರ್ 1 ಇರಲ್ಲ, ಬಟ್ ಸಬ್ಜೆಕ್ಟ್ ಪೇಪರ್ನಲ್ಲಿ ಅಂತೂ ಇದ್ದೇ ಇರುತ್ತೆ ಕನ್ನಡ. ನೋಡ್ಬೋದು GPSTRನಲ್ಲಿ 25 ಮಾರ್ಕ್ಸ್ ಕೇಳ್ತಾರೆ, ಅಂದರೆ ಪದವೀಧರ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ 25 ಮಾರ್ಕ್ಸ್ ಆಗ್ತು. ಮತ್ತು PSTRನಲ್ಲಿ 20, ಅಂದರೆ ಪ್ರೈಮರಿ ಸ್ಕೂಲ್ ಟೀಚರ್ 1ರಿಂದ 5ನೇ ತರಗತಿಯವ್ರದ್ದು ಅಲ್ಲಿ 20 ಮಾರ್ಕ್ಸ್. ಸೊ ನೀವು ಕನ್ನಡ ಸಬ್ಜೆಕ್ಟ್ ನೀಟಾಗಿ ಎಲ್ಲ ಸಮಗ್ರವಾಗಿ ಓದ್ಬಿಟ್ರೆ 3 ಎಕ್ಸಾಮಿಗೆ ನೀವು ಏನು ಮಾಡ್ಬೋದು, ಸ್ಟಡಿ ಮಾಡ್ಬೋದು. ಹಾಗಾದರೆ ನೆಕ್ಸ್ಟ್ ಬರೋದಾದರೆ ಇಂಗ್ಲೀಷ್ಗೆ ಬರೋದಾದರೆ ನಾನು ಹೇಳ್ತೀನಿ. ಇಂಗ್ಲೀಷ್ ಫಸ್ಟ್ ನೋಡು, HSTRನಲ್ಲಿ 12 ಮಾರ್ಕ್ಸ್ ಕೇಳ್ತಾರೆ ಪೇಪರ್ 1ನಲ್ಲಿ, GPSTRನಲ್ಲಿ ಪೇಪರ್ 1ನಲ್ಲಿ 25 ಮಾರ್ಕ್ಸ್ ಕೇಳ್ತಾರೆ, PSTRನಲ್ಲಿ ಕೂಡ 25 ಮಾರ್ಕ್ಸ್ ಕೇಳ್ತಾರೆ. ಸೊ ಆಗಿತ್ತಲ್ಲ, ಇಂಗ್ಲೀಷ್ ಓದ್ಬಿಟ್ರೆ ನೀವು ಚೆನ್ನಾಗಿ ಒಂದು ಏನಪ್ಪ ಅಂದರೆ ಬುಕ್ ಲಿಸ್ಟ್ ಹೇಳ್ತಾ ಹೋಗಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಿಂದಿನ ವಿಡಿಯೋದಲ್ಲಿ ನೀವೇನು ಮಾಡೋದು ನೋಡಿದೆ ಅಂದರೆ ಎಲ್ಲವಕ್ಕೂ ಸಂಬಂಧಪಟ್ಟಾಗಿರ್ತಕ್ಕಂಥ ಈ 3 ಶಾಲಾ ಶಿಕ್ಷಕರ ನೇಮಕಾತಿ ಎಲ್ಲ ಎಲ್ಲವಕ್ಕೂ ಬುಕ್ ಲಿಸ್ಟ್ ಯಾವುದು ತಗೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗಿದ್ದೀನಿ. ನೋಡಿರಿ, ಇಲ್ಲಿ 3 ಕವರ್ ಹಾಕವ. ನೆಕ್ಸ್ಟ್ ಗಣಕಯಂತ್ರ ಬರೋದಾದರೆ ಇವು 3ರಲ್ಲಿ ಕೂಡ ಕೇಳ್ತಾರೆ. GPSTR PSTR ಆಗಿರ್ಬೋದು, HSTR ಅಲ್ಲಿ ಏನಪ್ಪ ಗಣಕಯಂತ್ರದ GPSTRನಲ್ಲಿ 10 ಮಾರ್ಕ್ಸು, HSTRನಲ್ಲಿ 13, PSTRನಲ್ಲಿ 25 ಮಾರ್ಕ್ಸು. ಯಾವುದೇ ರೀತಿಯಾಗಿರ್ತಕ್ಕಂಥ ಲಾಸ್ ಆಗಲ್ಲ, ಒಂದಾಗಿರ್ತಕ್ಕಂಥ ಅಧ್ಯಯನ ಮಾಡಿಬಿಟ್ರೆ ವಿಷಯವಾರು ನೀವು. ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಫಿಕ್ಸ್ 3ರಲ್ಲಿ ಫಿಕ್ಸ್ ಇರಲೇಬೇಕು. ಯಾಕಂದರೆ ನೀವು D.Ed B.Ed ಮಾಡಿದಾರೆ ಅಂದ್ರೆ ಅಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ 100% ಇರ್ತಾ ಇರ್ತಕ್ಕಂಥ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟು HSTRನಲ್ಲಿ 25 ಮಾರ್ಕ್ಸ್ ಹೇಳಿದರು. ನೆಕ್ಸ್ಟ್ GPSTRನಲ್ಲಿ 25 ಮಾರ್ಕ್ಸ್, ಇದು 50 ಮಾರ್ಕ್ಸ್ ಹೈಯೆಸ್ಟ್ ಕೇಳ್ತಾರೆ ಇಲ್ಲಿ. ಮತ್ತು PSTRನಲ್ಲಿ 25 ಮಾರ್ಕ್ಸು. ಇದು ಬರೀ MCQ ಅಂತ ಹೇಳ್ತೀನಿ ನಾನು. ಮತ್ತು ನೀವೇನಪ್ಪ ಅಂದರೆ ಈ ಸಬ್ಜೆಕ್ಟ್ ಇದು ಓದಿದ್ರೂ ಕೂಡ ಥಿಯರಿಯಲ್ಲಿ ಹೆಲ್ಪ್ ಆಗುತ್ತೆ. ಯಾಕಂದರೆ ಅಲ್ಲಿ ಸಬ್ಜೆಕ್ಟ್ ನೀವು ಸ್ಪೆಸಿಫಿಕ್ ಪೇಪರ್ ಬರೀಬೇಕಲ್ಲ, ಅಲ್ಲಿ ನೀವು ವಿವರಣೆಯನ್ನು ಬರೀಬೇಕಾಗತ್ತೆ. ಸೊ MCQ ಆಧಾರಿತವಾಗಿ ಕ್ಲೀನಾಗಿ ಓದ್ಕೊಂಬಿಟ್ರೆ ಅಲ್ಲಿ ನೀವು ವಿವರಣೆಯನ್ನು ಕೂಡ ಚೆನ್ನಾಗಿ ಓದ್ತೀರಿ.
ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಸಾಮಾನ್ಯ ಅಧ್ಯಯನದ ಬಗ್ಗೆ ನಾವು ಹೇಳೋದಾದ್ರೆ ಅಂದರೆ GK ಜನರಲ್ ನಾಲೆಡ್ಜ್ ಅನ್ನೋದಾದರೆ PSTRನಲ್ಲಿ 15 ಮಾರ್ಕ್ಸ್ ಕೇಳ್ತಾರೆ, ಅಲ್ಲಿ GPSTRನಲ್ಲಿ 25 ಮಾರ್ಕ್ಸ್ ಕೇಳ್ತಾರೆ, HSTRನಲ್ಲಿ 25 ಮಾರ್ಕ್ಸ್. ನೋಡಿ ಎಲ್ಲವಲ್ಲಿ ಕವರ್ ಆಗುತ್ತೆ. ಅಂದರೆ ಆಲ್ ಇನ್ ಒನ್ ಈ 3 ಟೀಚರ್ ನೇಮಕಾತಿಯಲ್ಲಿ ನೀವು ಓದ್ಬಿಟ್ರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಬೇರೆ ಸಿಲೆಬಸ್ ಇರೋದೆಲ್ಲ. ಯಾವುದೇ ಸ್ಕೂಲ್ ಟೀಚರ್ ಕರೆದ್ರು ಇವು ಕಾಮನ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಪೇಪರ್ 1ನಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ನೀವೇನಪ್ಪ ಕನ್ಫ್ಯೂಸ್ ಮಾಡ್ಕೊಬಿಡ್ರಿ. ನೀವೇನಾದರೂ ಪೇಪರ್ 2 ಐತಲ್ಲ ಸ್ವಲ್ಪ ಸಮಥಿಂಗ್ ವಿವರಣೆಯನ್ನು ಓದ್ಕೋಬೇಕಾಗತ್ತೆ. ಕ್ವಶನ್ ಯಾವ ರೀತಿಯಾಗಿರ್ತಕ್ಕಂಥ ಕೇಳ್ತಾರೋ ಅನ್ನೋದ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಬೇಕಾಗುತ್ತೆ. ಇವನೈತಲ್ಲ ಈ ರೀತಿಯಾಗಿ ಓದ್ಕೊಂಡ್ಬಿಟ್ರೆ ನಿಮಗೆ ಎಲ್ಲ ಎಕ್ಸಾಮ್ನಲ್ಲಿ ಕಾಮನ್ ಆಗಿ ಪೇಪರ್ ಆಗಿ ಉಳಿತೆ. ನೀವು ಎಕ್ಸ್ಟ್ರಾ ಓದೋ ಅವಶ್ಯಕತೆಯೇ ಇಲ್ಲ. ಏನು ನೀವು ಸಬ್ಜೆಕ್ಟ್ ವೈಸ್ ಬೈತಿರಲ್ಲ ಅವನಷ್ಟು ಓದಿಬಿಟ್ರೆ ಅದಕ್ಕೆ ಪೇಪರ್ 1 ನೀವು ಏನಪ್ಪ ಅಂದರೆ ಮುಟ್ಟೋ ಅವಶ್ಯಕತೆಯೇ ಇಲ್ಲ. ಸೆಕೆಂಡ್ ಪೇಪರ್ ಏನಿರುತ್ತೋ ಥರ್ಡ್ ಪೇಪರ್ ಏನಿರುತ್ತೋ ಅದನ್ನು ನೀವು ಹೆಚ್ಚಿಗೆ ಪ್ರಮಾಣದಲ್ಲಿ ಓದ್ಕೋಬೇಕು. ಇದು ನೋಡಿ ನಾನು ಸ್ಟಡಿ ಪ್ಲಾನ್ ಆಗಿರ್ತಕ್ಕಂಥ ನೀವು ಸಕ್ಸಸ್ ಪೇಪರ್ 1 ಎಲ್ಲ ಸಬ್ಜೆಕ್ಟಲ್ಲಿ ಕಾಮನ್ ಆಗಿರ್ತಕ್ಕಂಥದ್ದು ಹೇಳಿದೆ. ಹಾಗಾಗಿ ನೀವು ಯಾವ ಏನಪ್ಪ ಅಂದರೆ ಟೀಚರ್ಸ್ ಎಕ್ಸಾಮ್ಸ್ಗೆ ಓದ್ತಿದ್ರು ನೆಕ್ಸ್ಟ್ ಮಂತಿನಲ್ಲಿ ಏನಪ್ಪ ಕಾಲ್ಫಾರ್ಮ್ ಆಗುವ ಒಂದು ಪ್ರಕ್ರಿಯೆಯನ್ನು ನಡೆಸ್ತಿದ್ದಾರೆ ಮತ್ತು ನಡೀತಿದೆ. 100% ಆಗಿರ್ತಕ್ಕಂತಹ ಕನ್ಫರ್ಮ್ ಅಂತ ಹೇಳ್ತೀವಿ. ಹಾಗಾಗಿ ಯಾರ್ಯಾರು ಈ ಚಾನಲನ್ನು ಫಸ್ಟ್ ನೋಡ್ತಿದ್ರು ಅವರು ಏನು ಮಾಡಪ್ಪ ದಯವಿಟ್ಟು ಈ ಚಾನಲನ್ನು ಏನಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಬಿಗ್ ಅಪ್ಡೇಟ್ಗಳಿಗಾಗಿ ಮತ್ತು ಸ್ಟಡಿ ಸ್ಟ್ರಾಟಜಿ ಹೇಳ್ತಾ ಹೋಗ್ತೀನಿ ಮತ್ತು ಏನಪ್ಪ ಅಂದರೆ ಟೈಮ್ ಅಂತ ಯಾವ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ನೀವು ಏನಾದರೂ ಸ್ಕೂಲ್ಗೆ ಎಲ್ಲೇನೋ ವರ್ಕ್ ಮಾಡೋದು ಆದರೆ ನೀವು ಏನಪ್ಪ ಅಂದರೆ 3-4 ತಾಸು ಅವರು ನೀವು ಕೊಡಲೇಬೇಕಾಗುತ್ತೆ. ಯಾಕಂದರೆ ಈಗಿನ ಕಾಂಪಿಟೇಷನ್ ಯುಗದಲ್ಲಿ ನೀವು ಕೂಡ ಕಾಂಪೀಟ್ ಮಾಡಬೇಕಾಗುತ್ತೆ. ಹಾಗಾಗಿ ಪ್ರಮುಖವಾಗಿ ನೀವು ಯಾವುದೇ ಅಧ್ಯಯನದಲ್ದಂಗೆ ನೀವು ಸೆಲೆಕ್ಷನ್ ಆಗೋ ಸಾಧ್ಯತೆಯೇ ಇಲ್ಲ. ಸೊ ನೀವು ಕೂತ್ಕೊಂಡು ಓದಬೇಕು. ಓದಿದರೆ ನೀವು ಏನಪ್ಪ ಅಂದರೆ ಸೆಲೆಕ್ಷನ್ ಲಿಸ್ಟ್ನಲ್ಲಿ ಕುದುರಿತೀರಾ. ನೀವು ಒಂದು ಕನಸಿನ ಒಂದು ಶಿಕ್ಷಕರ ಹುದ್ದೆಯನ್ನು ಹಿಡಿತೀರಾ ಅಂತ ಹೇಳ್ತೀನಿ. ಹಾಗಾಗಿ ಯಾರ್ಯಾರು ಏನಪ್ಪ ಅಂದರೆ ಈ ವಿಡಿಯೋ ನೋಡ್ತಿದ್ರೋ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಕೂಡ ಮಾಡಿ. ಏನಪ್ಪ ಅಂದರೆ ನಿಮಗೇನಾದರೂ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಡೌಟ್ ಅಂದರೆ ನಿಮ್ಮ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ನಾನು ತಕ್ಷಣ ಆಗಿರ್ತಕ್ಕಂತಹ ಆನ್ಸರ್ನ ನಾನು ರಿಪ್ಲೈ ಮಾಡ್ತೀನಿ. ಹಾಗಾಗಿ ನಾನು ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಒಂದು ಬಿಗ್ ಅಪ್ಡೇಟ್ ಅಂತಂದು ಹೇಳ್ತಾ ಹೋಗ್ತೀನಿ. ಹಾಗಾಗಿ ಈ ಚಾನಲಲ್ಲೆಲ್ಲ ವೀಕ್ಷಿಸಿದವರು ಕೂಡ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.